ಹಾಯ್, ಗುಡ್ ಮಾರ್ನಿಂಗ್. ಆಫ್ಟರ್ ಲಾಂಗ್ ಟೈಮ್ ನಾವು ಮೀಟ್ ಆಗ್ತಿದೆ. ಹೇಗಿದ್ದೀರಿ ಬ್ರದರ್ಸ್ ಫ್ಯಾಮಿಲಿ ಅವರೇ? ನಾವೀಗ ದುಬೈ ಅಂದರೆ ಅಬುದಾಬಿಯ ತವಸನ್ ಇಂಡಸ್ಟ್ರಿ ಪಾರ್ಕಲ್ಲಿ ನಮ್ಮದು ಸ್ಟೇ ಇರೋದು. ಯಾಕೆಂದರೆ ನಾವು 4 ಮೆಂಬರ್ಸ್, ಅಂದರೆ ನಾನು, ಹೇಮಂತ್, ದೀಕ್ಷಿತ್, ಗಗನ್, 5 ಅರ್ಶಿನ್ ಎಲ್ಲ ದುಬೈ ಇದೆ. ನಮ್ಮದು ಜಾಬ್ ಎಲ್ಲ ಇಲ್ಲಿ ಆಗಿದೆ. ಬಂದು 3 ತಿಂಗಳಾಯಿತು. ಬಂದು ಇಲ್ಲಿಗೆ ಸಾಧಾರಣ 3 ತಿಂಗಳಾಯಿತು. 3 ತಿಂಗಳಾದಮೇಲೆ ಫಸ್ಟ್ ಟೈಮ್ ಔಟ್ಸೈಡ್ ಹೋಗ್ತಿದ್ದೆ. ಅಂದರೆ ಫಸ್ಟ್ ಟೈಮ್ ಅಂದರೆ ಹೋಗ್ತಿರ್ತೀವಿ, ಸ್ಯಾಲ್ರಿ ತಗೋಕೆ ಹೋಗ್ತಿರ್ತೇವೆ. ಬಟ್ ಇದು ಔಟಿಂಗ್ ಅಂದರೆ ಸ್ಟೇ ಆಗೋಕೆ ಹೋಗ್ತಿದ್ದೆ. ಯಾಕೆಂದರೆ ನಮಗೆ 3 days ನ್ಯಾಷನಲ್ ಡೇ ಲೀವ್ ಇದೆ. ಯಾಕೆಂದರೆ ಇಲ್ಲಿ December 2 3 ನ್ಯಾಷನಲ್ ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಮತ್ತು ನಮಗೆ ಇಲ್ಲಿ ಬಂದ ಮೇಲೆ ನಾವು ಅಂದ್ಕೊಂಡಿದ್ವಿ ನಮ್ಮ ಲೈಫ್ ಹೆಂಗೆ ಗಾಟ್ ಮೂವಿ ನೋಡಿ ಇರ್ತಿರಲ್ಲ ಆ ಥರ ಆಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ನಮಗೆ ತುಂಬ ಹೆಲ್ಪ್ ಮಾಡಿರೋದು ಇವರೇ 3 ಮಂದಿ. ಇವರು ಜಿತೇಂದ್ರ ಅಂತ ನೋಡಿರ್ತೀರಿ. ಇವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ಇವರು ದಿನೇಶ್. ಏನೇ ಇದ್ರು ನಮಗೆ ಫುಡ್ ಆಗಲಿ, ಮತ್ತು ಟ್ರಾವೆಲ್ ಆಗಲಿ, ಯಾವುದೋ ರೂಮ್ ಆಗಲಿ, ಮತ್ತು ಡಾಕ್ಯುಮೆಂಟ್ರಿ ಏನೇ ಇದ್ರು ಇವರೇ. ಒಂದು ದಿನೇಶ್ ಅಂತ, ಪ್ರವೀಣ್, ಇನ್ನೊಂದು ಪ್ರವೀಣ್ ಅಣ್ಣ, ಇವರು ಪ್ರವೀಣ್ ಅಂತ. ನಮ್ಗೆ ಏನಿದ್ರು ಕಷ್ಟ ಇದ್ರೆ ಎಲ್ಲ ಇವರೇ ಆಪತ್ ಬಾಂಧವ, ದೇವ್ರ ಸಿಕ್ಕಾಗಿ ಸಿಕ್ಕಿದ್ದಾರೆ ಇವರೆಲ್ಲ ನಮ್ಗೆ. ಬಟ್ ಬ್ರದರ್ಸ್ ಫ್ಯಾಮಿಲಿ ಎಲ್ಲ ನುಚ್ಚು ನೂರಾಗಿ ಆಗಿದೆ. ಒಂದು ಸ್ವಲ್ಪ ಮಂದಿ ಬ್ಯಾಂಗ್ಳೂರಲ್ಲಿದ್ದಾರೆ, ಮತ್ತು ಇನ್ನೊಬ್ರು ಕೆಲವರು ಊರಲ್ಲಿದ್ದಾರೆ. ಇನ್ನು ನಾವು ಇಲ್ಲಿ ಒಂದು ಸಣ್ಣದೊಂದು ಸಂಘ ಕಟ್ಕೊಂಡಿದ್ದೇವೆ ಬ್ರದರ್ಸ್ ಫ್ಯಾಮಿಲಿದು. ಅದು 5 ಮಂದಿ ಇದ್ವಿ, ಇಲ್ಲಿ ಬಂದು ಈಗ ಒಂದು 25 ಮಂದಿ ಆಗಿದೆ. ಸಣ್ಣ ಕಿಸ್ರು, ಸಣ್ಣ ಸ್ಲ್ಯಾಪ್ ಹುಡು. ಇವತ್ತು ನಮ್ಮದು ಗಗನ್ ಅವ್ರದ್ದು ಅಡುಗೆ ಇದೆ. ಬ್ಯಾಂಗ್ಳೂರಲ್ಲಿ ತಿಂದು ನಮಗೆ ಸಾಕಾಗೋಗಿದೆ. ಇಲ್ಲಿ ಕೂಡ ತಿನ್ಬೇಕಂತ ನಮ್ಮದು ಹಣೆಯಲ್ಲಿ ಬಡ್ದಿದೆ. ಅಶ್ವಿನಿ ಇವ್ರು ಗೊತ್ತಲ್ಲ, ಮಡಿಕೇರಿ ಅವರು. ಸರಿ, ಅವರು ನಮಗೆ ಇನ್ನು ಅಬುದಾಬಿಯಲ್ಲಿ ರೂಮ್ ಸಿಗ್ತಾರೆ. ಅಂದರೆ ರೂಮ್ ಎಲ್ಲ ಸೆಟ್ ಮಾಡಬೇಕಲ್ಲ. ನಾವು ಇವತ್ತು ಒಂದು ನೈಟ್ ಸ್ಟೇ ಮಾಡ್ತಿದ್ದೆ. ಯಾಕೆಂದರೆ ನಾವಿರುವ ಪ್ಲೇಸಲ್ಲಿ ನಮಗೆ ಕುಕಿಂಗ್ ಮಾಡೋಕ್ಕಿಲ್ಲ. ಕುಕಿಂಗ್ ಅಂದರೆ ಅದೊಂಥರ ಮಿಲ್ಟ್ರಿ ಏರಿಯಾ ಇದ್ದಂಗೆ. ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ನಮಗೆ ಕಂಪ್ನಿ ಮಾಡುತ್ತೆ, ಕಂಪ್ನಿಯಿಂದ ಔಟ್ಸೈಡ್ ಬರುತ್ತೆ. ಬಟ್ ನಮಗೆ ಕುಕಿಂಗ್ ಮಾಡೋಕ್ಕೆ ಯಾವುದೇ ಫೆಸಿಲಿಟಿ ಇಲ್ಲ. ಯಾಕೆಂದರೆ ಫೈರ್ ನಾಟ್ ಅಲೌಡ್ ಇನ್ನು ಅಲ್ಲಿ ನಾವಿರೋ ಪ್ಲೇಸಲ್ಲಿ. ಅದಕ್ಕೆ ನಾವೀಗ ಇವತ್ತು ನೈಟ್ ಹೊರಗಡೆ ನೈಟ್ ಸ್ಟೇ ಆಗಿ ಒಂದು ರೂಮ್ ಮಾಡಿ ಅಲ್ಲಿ ಸ್ವಲ್ಪ ಒಂದು ಫನ್ ಮಾಡೋಕ್ಕೆ, ಫನ್ ಅಂದರೆ ಜಸ್ಟ್ ಪಾರ್ಟಿ ಮಾಡೋಕ್ಕೆ. ಯಾಕಂದರೆ ಗಗನ್ದು ಬರ್ಡೇ ಆಗಿದೆ, ದೀಕ್ಷಿತ್ ಬರ್ಡೇ ಆಗಿದೆ, ಮತ್ತು ಇನ್ನೊಂದು 4 ಮಂದಿ ಇದ್ದಾರೆ. ಏನೊಂದು ಕೊಡ್ತಾರಂತೆ, ಅದಕ್ಕೆ ನಾವು ಕಾಯ್ತಿದ್ದೆ. ಇನ್ನೊಂದು ಬೇಜಾರು ಸಂಗತಿ ಅಂದರೆ ಗಗನ್ನ ಕೈ ರುಚಿ ತಿನ್ಬೇಕಲ್ಲ ಅನ್ನೋ ಬೇಜಾರು ನಮಗೆ ಇನ್ನೂ ಕೂಡ ನಮ್ಮ ಮನಸ್ಸಲ್ಲಿ ಕಾಡ್ತಾ ಇದೆ. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಮತ್ತು ನಮ್ಮದು ಬ್ರದರ್ಸ್ ಫ್ಯಾಮಿಲಿಯನ್ನು ನಾವು ತುಂಬಾ ಮಿಸ್ ಮಾಡ್ತಿದ್ದೇವೆ. ಗೊತ್ತಿತ್ತು ನಾವು ನೋಡಿ ಲಿವರ್ಗೆ ಬೆಟ್ಟು ಚುಕ್ಕ ಈ ನಿನ್ನ ಪ್ಲೇಟ್ ತುಲ ಇಂಚಿದಾಯ್ತಪ್ಪ. ಹೆಂಗ ಊಟ ಕಣ್ಣಗಾಗೊಂಡು ಊಟ ಒಂಜಿ ಮೊಲ್ಲ ಉಂಟ್ಯಾ ಒಂಚೇಂಜ್ ಆಗ್ಬೇಕು ಎಕ್ಸ್ಚೇಂಜ್ ಒಂಜಿ ಅಂದಿ ನೋ ಕಾಂಪ್ರಮೈಸ್. ಸಾರಿ.
ಸುಡು ಸುಡು ನಡು ಬಿಸಿಲಲ್ಲಿ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಲು ಹಿಡಿಯುತ್ತೆ. ಒಂದು ಒಂದು ಟೇಸ್ಟ್ ಆಫ್ ಕೇರಳ ಸಕ್ಕತ್ತಿತ್ತು ಊಟ, ಸಾಕಾದಿತ್ತು. ಬಿಲ್ಲು ಕೂಡ ಹಂಗೇನೆ ಆಯಿತು. ಇನ್ನೇನು ನಾವು ನಮ್ಮದು ರೂಮ್ ಬುಕ್ ಮಾಡಿದ್ವಿ, ಅಲ್ಲಿ ಹೋಗ್ಬೇಕಷ್ಟೇ. ಫೈನಲಿ ನಾವು ರೂಮ್ ರೀಚ್ ಆಗಿದೆ. ಅದೇ ಲಾಸ್ಟ್ ಬಿಲ್ಡಿಂಗ್, ನನ್ನ ಬ್ಯಾಕಲ್ಲಿ ಒಂದು ಬಿಲ್ಡಿಂಗ್ ಕಾಣುತ್ತಲ್ಲ, ಅದರಲ್ಲಿ ಟಾಪ್ ಫ್ಲೋರ್ ನಮ್ಮದು ರೂಮ್ ಬುಕ್ ಮಾಡಿದ್ದೆ. ಇವತ್ತು ಸಣ್ಣ ಮಾಡಿದ ಪಾರ್ಟಿಯನ್ನು ಹಮ್ಮಿಕೊಂಡಿದ್ದೆ. ಈಗ ಅಷ್ಟೆಲ್ಲ ನಾವು ನೈಟಿಗೆ ಇದು ಅಡುಗೆ ಆಗಬೇಕಲ್ಲ, ಅದಕ್ಕೆ ಸ್ವಲ್ಪ ಸಾಮಗ್ರಿಗಳನ್ನು ತರಕ್ಕೆ ಹೋಗ್ತಿದ್ದೆ. ಸಾರಿ, ನಂದು ಕನ್ನಡ ಅಷ್ಟು ಕ್ಲಿಯರಾಗಿ ಬರ್ತಾ ಇಲ್ಲ, ಯಾಕಂದ್ರೆ ಪೆತ್ತ ಗೊತ್ತೇ. ನಮ್ಮದು ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ಲಾಗ್ ಮಾಡೋದು ತುಂಬ ಡೇ ಆಯಿತು. ಇವರು ಜಿತೇಂದ್ರ ಎಲ್ಲ ಉಸ್ತುವಾರಿ ಸಚಿವರು ನಮ್ಮ ಜೊತೆ. ಇದು ಲೇಟ್ ಆಗಿದೆ, ಎಷ್ಟು 5 ಗಂಟೆ 5 ಕಾಲ ಆಯಿತು. ಈಗ ಇನ್ನು ನಮ್ಮದು ಶುರು ಆಗುತ್ತೆ. ಮತ್ತೆ ಹೆಂಗಾಯ್ತು ಬೆಳಿಗ್ಗೆಯಿಂದ ನೀವು ಬಂದು ನಮಗೋಸ್ಕರ ಇಲ್ಲೆಲ್ಲ ರೂಮೆಲ್ಲ ಹುಡುಕು? ರೂಮ್ ಎಲ್ಲ ಸಿಕ್ಕಿದೆ, ಈಗ ಅಡ್ಜಸ್ಟ್ಮೆಂಟ್ ಇರೋದು ಎಲ್ಲ ರೆಡಿ ಇದೆ. ಈಗ ಬಂದಿದ್ದೀವಿ, ಬಕಾಲಕ್ಕೆ ಬಂದಿದ್ದೀವಿ ನಾವು. ಬನ್ನಿ ನಾವು ಇದು ಪರ್ಚೇಸ್ ಮಾಡೋದು. ಮಸಾಲೆ ಮಿಕ್ಸಿಜ್ಜಾ ಗಗನ್ ಅವರಿಂದ ಅಡಿಗೆಗೆ ರೆಡಿ ಆಗ್ತದೆ. ಬಜಿಲ್ ಬೇಡ, ಕೋಕೋನಟ್ ಬಜ್ಜಿಲು ಬಯ್ಯ ಅದು ನಮ್ಮದು ಒಂದು ಶಾಪಿಂಗ್ ಆಯಿತು. ಶಾಪಿಂಗ್ ಅಂದರೆ ಯಾವುದು ಬೇಕು ಐಟಮ್ಸ್ ಎಲ್ಲ ತಗೊಂಡ್ವಿ. ಈಗ ಮೇಯ್ನ್ ಬೇಕಾಗಿರೋ ಚಿಕನ್ ತರೋಕೆ ಹೋಗ್ತಿದೆ. ಎಷ್ಟು ಸಮಯ ಯಾಕಡೆ ರೊಂದಿ ಸಮಯ ಇದು 5:30 ಆಗಿದೆ. ಇಲ್ಲಿ ಒಳ್ಳೆ ವಾತಾವರಣ, ಮೋಡ ಕವಿದ ವಾತಾವರಣ. ನಮಗೀಗ ಸ್ವಲ್ಪ ಒಂದು ಕೋಳಿ ತರಬೇಕೀಗ. ಈಗ ನಮ್ಮ ಈ ಕುಕ್ಕರ್ ಹೇಳಿದ್ದಾರೆ, ಗಗನ್ ರವರು ಹೇಳಿದ್ದಾರೆ ಈಗ ಒಂದು ಸುಕ್ಕ ಮಾಡುವ ಅಂತ, ಸುಕ್ಕ ಮಾಡಿ ಕೊಡುವ ಅಂತೇಳಿ, ನಾಟಿ ಕೋಳಿ ಸುಕ್ಕ ಮಾಡುವ ಅಂತೇಳಿ. ಅದಕ್ಕೆ ಈಗ ನಾವು ಹೋಗ್ತಿದ್ದೇವೆ ಕೋಳಿ ತರಲಿಕ್ಕೆ. ನೋಡುವ ಹೇಗಾಗ್ತದೆ ಅಂತ. ಚಿಕನ್ ಕೋರಿ ನೀವು ಸಜ್ಜಂ ಗುಜಾರ ಚಚ್ಚ ಹಾಕೊಂಡು ಸಜ್ಜಿ ಬಂದೊಂದಿಲ್ಲ ಕೋರಿ. ಈಗ ನಮ್ದೆಲ್ಲ ಪರ್ಚೇಸಿಂಗ್ ಆಗ್ತಿದೆ. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೀವಿ ನಾವು? ಚೂರು ಬಂತು. ಈಗ ನಾವು ಇದು ನೆಕ್ಸ್ಟ್ ಇವಾಗ ಸ್ಟೇಷನರಿ ಬೇಕಾಗಿದೆ. ಸ್ಟೇಷನರಿಯಾ? ಕಾಫಿ ಎಲ್ಲ ಬರ ಸ್ಟೇಷನರಿ ಶಾಪಿಂಗ್, ಗ್ರೋಸರಿ ಅಂತ. ನಮಗೆ ಸ್ವಲ್ಪ ಈಗ ಇದು ನೀರುಳ್ಳಿ ಎಲ್ಲ ಬೇಕು. ಗ್ರೋಸ್ ಮಾರಿ ಪಾಡುವ ನಿಜದ ಇರ್ಬಾನೊಂದು ಬೋಲಿ ಮಾಡ್ತೀವಿ, ಕಟ್ ಮಾಡಿ. ಈಗ ನೆಕ್ಸ್ಟ್ ಇವಾಗ ಎಂತ ಐಟಮ್ ಎಲ್ಲ ತೆಗಿಲಿ ಹೋಗ್ತಿದೀವಲ್ಲ. ಇವಾಗ ನಿಮ್ದು ಇದೆಷ್ಟನೇ ಪಾರ್ಟಿಲಿ? ಇದು ನಂದು 4ನೇ ಪಾರ್ಟಿ. ನಾವು ಮೊದಲು ನಮ್ಮ ಬ್ಯಾಚುಲರ್ ಪಾರ್ಟಿ ಎಲ್ಲ ಮಾಡಿದ್ದೇವೆ, ಮತ್ತು ನಮ್ಮ ಅಲ್ಲೇ ಕುಡ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಮಾಡಿದ್ದೇವೆ. ಇದು ಬ್ರದರ್ಸ್ ಫ್ಯಾಮಿಲಿ ಅಂತ, ಇವ್ರ ಜೊತೆ ಇದು ಫಸ್ಟ್ ಪಾರ್ಟಿ. ಸಖತ್ತಾಗಿದೆ. ನಮ್ಮ ಬ್ರದರ್ಸ್ ಫ್ಯಾಮಿಲಿ ನನಗೆ ತುಂಬ ಹುಡುಗರು ತುಂಬ ಲೈಕ್ ಆಗಿದ್ದಾರೆ. ಯಾಕೆಂದರೆ ಒಳ್ಳೆಯ ರೆಸ್ಪಾನ್ಸಿಬಿಲಿಟಿ ಮತ್ತು ಒಳ್ಳೆ ಕರುಣೆ ಎಲ್ಲ ನಮ್ಮ ಮೇಲೆ ಒಳ್ಳೆ ಪ್ರೀತಿ ವಿಶ್ವಾಸ ಎಲ್ಲ ಇಟ್ಕೊಂಡಿದ್ದಾರೆ. ಈಗ ನಮ್ಮದು ಅಬುದಾಬಿ ಫ್ಯಾಮಿಲಿ ಆಗಿದೆ. ಮೊದಲು ಬ್ರದರ್ಸ್ ಫ್ಯಾಮಿಲಿ ಇತ್ತು, ಈಗ ಅಬುದಾಬಿ ಫ್ಯಾಮಿಲಿ ಅಂತ. ಮೊದಲು ಇವರದ್ದು ಲಾಗ್ ಹೇಗಿತ್ತು ಅಂದರೆ ಬ್ರದರ್ಸ್ ಫ್ಯಾಮಿಲಿ ಇತ್ತು, ಈಗ ನಮ್ಮದು ಅಬುದಾಬಿ ಫ್ಯಾಮಿಲಿ ಆಗಿದೆ. ಅಂದರೆ ಅಬುದಾಬಿಯಲ್ಲಿ ನಮ್ದು ಒಂದು ಬ್ರದರ್ಸ್ ಫ್ಯಾಮಿಲಿ, ಒಂದು ಸಣ್ಣದೊಂದು ಗ್ಲಾಸ್, ಸಣ್ಣದೊಂದು ಸಂಘವನ್ನು ಕಟ್ಕೊಂಡಿತ್ತು. ಹೆಂಗೆ ಅಂಜ ಪಡಿಸ್ಬೋಡಿ ಪರ್ಸ್ತಿಕ್ಕು ಇರೋದಿಲ್ಲ ಉಲಪಾಡೋದೇ. ಬಲೆ ಕನ್ನಡ ಕನ್ನಡ ಬರುವುದಿಲ್ಲ ಮಾರೆ, ಕನ್ನಡ ಮರ್ತು ಹೋಗಿದೆ. ನಿಂದು ಅದು ಅರೆ ಭಾಷೆ ಕನ್ನಡ ಮಾತಾಡ. ನಾಕ್ತು ಅದು ಬೇಡ ಮಾರೆ, ಅದು ಮಾತಾಡಿದ್ರೆ ನಿನ್ನ ಭವ್ಯ ಅಕ್ಕ ನೋಡ್ಬೇಕು ತಾನೆ. ನಿನ್ನ ಚಿಕ್ಕ ನೋಡ್ತಾರೆ, ಅವಳಿಗೆ ಕನ್ನಡ ಬರ್ತದೆ. ಇದಕ್ಕಲ್ಲ ಅದು ಎಣ್ಣೆ ಆಯಿಲ್ ಅದಕ್ಕೆ ಹಾಕಿದ್ರೆ ಎಣ್ಣೆ ಹಾಳಾಗುತ್ತೆ, ಗೊತ್ತಾಯ್ತಾ? ಇದೆಂತ ಎಣ್ಣೆ ಗಟ್ಟಿಯಾಗಿದೆ? ಎಣ್ಣೆ ಗಟ್ಟಿಯಾಗಿದೆ, ಅಲ್ಲಿ ಗಟ್ಟಿ ಆಗ್ತದೆ, ತಿನ್ನು ಗಟ್ಟಿ. ಬಾಯ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ.
ನಮ್ಮ ಗಗನ್ರವರು ಈಗ ಸುಕ್ಕ ಮಾಡ್ತಿದ್ದಾರೆ. ಬನ್ನಿ ಬಿರಿಯಾನಿ ಸುಕ್ಕ ನೋಡೋಣ, ಸುಕ್ಕ ಟೇಸ್ಟ್ ನೋಡೋಣ. ಮಸಾಲೆ ರುಚಿಗೆ ತಕ್ಕಷ್ಟು ಗರಂ ಮಸಾಲ. ಉಪ್ಪು ಹಾಕಿದ್ದೇನೆ, ಚಿಕನ್ ಮಸಾಲೆ ಗರಂ ಮಸಾಲೆ ಎಲ್ಲ ಮಾಡಿದೆ. പൊടി വയ്ക്കുന്നത് പൊടി വയ്ക്കും പൊടി പത്രം പൊടി വൈകുന്നാണ് ನಾನಮ್ಮ ಈ ಪೋಕಾನ ಇದು ಕೊಡ್ತಿದ್ದಾನೆ ಐ ಡೋಂಟ್ ಲೈಕ್ ಕೋರಿಯಲ್ಲಿ ಗಲಿಬಿಲಿ. ಬಂಜಿಯಲ್ಲಿ ಗಲಿಬಿಲಿ. ಈ ನಮ್ಮ ಸುಕ್ಕ ಮಾಡ್ತದಲ್ಲ ಏನು ಅಬ್ಜೆಕ್ಷನ್ ಮಾಡ್ತೇವೆ ಅದಕ್ಕೆ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಚೂರು ಬಾಕ್ಲೆ ನಿಂತಿನ ಚೌಚೂರು. May the good boy bless you. May the good boy bless you. May the good boy bless you, dear. ಹೆಂಚಿನ ಪದ್ಯ ಮಾಡ. Happy birthday to you. ಆಯಿತು, ನಾನು ಇಲ್ಲಿಗೆ ನಮ್ಮದು ವ್ಲಾಗನ್ನು ಸ್ಟಾಪ್ ಮಾಡ್ತಿದ್ದೆ. ಸ್ವಲ್ಪ ಬೋರಿಂಗ್ ಕಾಣಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ದುಬೈಯಲ್ಲಿ ಹೆಂಗೆ ವ್ಲಾಗ್ ಮಾಡಬೇಕಂತ ನನಗೂ ಫಸ್ಟ್ ಟೈಮ್ ಐಡಿಯಾ ಇಲ್ಲ, ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬಾರ್ದು ಅಂತ. ಸರಿ, ಸಿ ಯು ನೆಕ್ಸ್ಟ್ ಟೈಮ್ ಸಿಗೋಣ. ಬೈ ಬೈ, ಟಾಟಾ, ಟೇಕ್ ಕೇರ್. So please subscribe. Okay, thank you.